ಹಲೋ ಹಾಯ್, ನಾವು ನಮ್ಮ ಮನೆಯದು ಗಾರ್ಡನ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಅಪ್ಪು ಇಲ್ಲಿ ಏನಪ್ಪು ಇದು ಬಾಳೆ ಗಿಡದ್ದು ಸ್ಟೆಮ್ ತೆಗೆಯುವುದು, ಪಲ್ಯ ಎಲ್ಲ ಮಾಡ್ತಾರೆ. ಪಲ್ಯ ಮಾಡೋಕ್ಕೆ ಹಾಸ್ ಗ್ರಾಮ್ ಇದೆಯಲ್ವಾ, ಬ್ಯಾಂಗ್ಳೂರ್ ಕೊಂಡೋಗ್ಲಿಕ್ಕಾ? ಹೌದು. ಇದು ಆಯ್ತಾ? ಎಲ್ಲ ನಮಗೆ ಫ್ರೀಗೆ ಸಿಗುದು, ಅಲ್ಲಿ ನಾವು ದುಡ್ಡು ಕೊಟ್ಟು ತೆಗಿಬೇಕು. ಹೌದು, ಇಲ್ಲಿ ಫ್ರೀ ಅದು ಒಂದು ನಿಮಿಷ ಎಂದಜ್ಜ, ಸಪೋಟ ಮರವಾ? ಅದೇನು ಕೈಯಲ್ಲಿ ಅಷ್ಟು ಎಷ್ಟು ಸಪೋಟ ಬಂದಿತ್ತು ಹೋದ ವರ್ಷ? ಸುಮ್ಮನೆ ಆಟ ಬಿಡೋದ ಅಪ್ಪ, ಸತ್ಯ ಅಷ್ಟೊಂದು ಬಂದಿತ್ತ? ನೀನು ಮೊಬೈಲ್ ಹಿಡಿದಿಲ್ಲ, ರಿಯಲ್ ಅಲ್ಲ ಸುಳ್ಳು ಹೇಳುದು. ಎಷ್ಟು ಕಾಯಿ ಬಂದಿತ್ತ? 30-40 ಕಾಯಿ ಬಂದಿದ್ದ. ದೊಡ್ಡ ಕಾಯಿ ಮಾತ್ರ ಸ್ವಲ್ಪ ಈಚೆ ಆಗಿದ್ದು, ಈ ಸಲ ಹೂವೆಲ್ಲ ಬಂದಿದ್ದು. ಈ ಕಾಯಿ ಆಗ್ಬೇಕು. ಮತ್ತೆ ಇದಂತೂ ಗೊತ್ತುಂಟಾ? ಪೆಪ್ಪರ್. ಅದು ಪೆಪ್ಪರ್ ಅಲ್ಲಿ ಗಿಡದಿಂದ ಕಿತ್ತಿದ್ದು ಸಿಕ್ಕಿದ್ದು, ಹೀಗೆ ತಕೊಂಡದ್ದು. ಇದೇ ತೆಗ್ದು ಹೀಗೆ ಇದು ಇವತ್ತು ಬೂತಾಯಿ ಮತ್ತೆ ಬೆಂಗುಡೆ ಎಲ್ಲ ಫ್ರೈ ಮಾಡ್ಲಿಕ್ಕೆ ಫ್ರೆಶ್ ಪೆಪ್ಪರ್, ಹೋಮ್ ಗ್ರೋನ್ ಪೆಪ್ಪರ್ ಹಾಕಿ. ಮತ್ತೆ ಅದು ಇದು ಹಸಿದಲ್ಲಿ ಮಾಡುದಾ? ಅದರಲ್ಲಿ ಮಾಡ್ಬೋದು, ಒಳ್ಳೆ ಆಗ್ತದೆ. ಮತ್ತೆ ಇದು ಉಂಟಲ್ಲ, ಮತ್ತೆ ಒಳ್ಳೆ ಟೇಸ್ಟ್. ಸ್ವಲ್ಪ ತಿನ್ನೋರಿಗೆ ಸ್ವಲ್ಪ ಖಾರ ಆಗ್ತದೆ, ಮತ್ತೆ ನೀರು ಕುಡ್ಬೇಕು. ಬೇರೆ ಏನು ಕೇಳಲಿಕ್ಕೆ? ಅಲ್ಲ ಬಾಳೆಕಾಯಿ ತೆಗೆದು ಬಂದ್ರು. ಅಡ್ಡಿಪೊಳಿ ಕಾಯಲ್ಲ. ಹಾಗೆ ನಮ್ಮನೆ ಗಾರ್ಡನ್ ಅಲ್ಲಿ ಫಸ್ಟ್ ತೆಂಗು ಇದೆ. ಇದು ತೆಂಗು ಮರ, ಇದು ಬೇವಿಂದು ಮರ, ಇಲ್ಲೊಂದೆರಡು ತುಳಸಿ ಇದೆ, ಮತ್ತೆ ಅಡಿಕೆ ಮರ, ಮತ್ತು ಇಲ್ಲೊಂದು ತೆಂಗು, ಡ್ರ್ಯಾಗನ್ ಫ್ರೂಟ್ ಇದೆ, ಶಂಕು ಪುಷ್ಪ ಹೂವು ಇದೆ, ಅಲ್ಲಿ ಚಿಕ್ಕು ಸಪೋಟ ಮತ್ತು ಇದು ಬಾಳೆಕಂದು. ಸೊ ನಮ್ಮನೇಲಿ ಇಲ್ಲಿ ಬಂದರೆ ನಾವು ಪ್ಲೇಟ್ಸ್ ಯೂಸ್ ಮಾಡೋದೇ ಇಲ್ಲ, ಫುಲ್ ಬಾಳೆ ಎಲೆ ಊಟನೇ ಮಾಡೋದು. ಬೆಂಗಳೂರಲ್ಲಿ ಒಂದು ಬಾಳೆ ಎಲೆಗೆ ಎಷ್ಟು ಕೊಟ್ಟು ತೆಗಿಬೇಕು, ಇಲ್ಲಿ ಫ್ರೀ ಬಾಳೆ ಎಲೆ, ದಿನಾ ಬಾಳೆ ಎಲೆ ಊಟ ಮಾಡೋದು. ಹಾಗಾಗಿ ಬಾಳೆ ಎಲೆ ಇಲ್ಲಿದೆ. ಮತ್ತು ಇದೆಲ್ಲ ಶೋ ಗಿಡಗಳೆಲ್ಲ. ಅಪ್ಪು ಇದು ಶೋ ಪ್ಲಾಂಟ್ಸ್ ಅಲ್ಲ? ಅದು ಶೋ ಪ್ಲಾಂಟ್, ಅದು ಇನ್ಸುಲಿನ್ ಅಂತ. ಇನ್ಸುಲಿನ್, ಹಾಂ. ಇದು ಈ ಕಡೆದು ಇದು ಇನ್ಸುಲಿನ್, ಶುಗರಿಗೆ ಒಳ್ಳೆದಾ? ಓಕೆ. ಇದು ಏನಂತ ಗೊತ್ತಿಲ್ಲ, ಇದು ರೋಸ್ ಪಾಟ್ ಬಂದಿದೆ. ಇದನ್ನು ಕಾಡು ಗಿಡ ಇದ್ರೊಳಗೆ ಬೆಳ್ಕೊಂಡಿದೆ, ಬಟ್ ರೋಸ್ ಇಲ್ಲಿದೆ, ರೋಸ್ ಗಿಡ. ಇದು ತುಳಸಿ, ಮತ್ತೊಂದು ರೋಸ್ ಗಿಡ, ಮೆಣಸಿನ್ಕಾಯಿ ಗಿಡ ಇದೆ, ಚಿಲ್ಲಿಸ್ ಬಿಟ್ಟಿದೆ. ಇದು ಚಿಕ್ಕ ಮೆಣಸಿನ್ಕಾಯಾ? ಇದು ವಿನೆಗರ್ ವಾಟ್ರಲ್ಲಿ ಹಾಕಿಡೋಕೆ ಚೆನ್ನಾಗಿರುತ್ತೆ. ಚಿಕ್ಕ ಚಿಲ್ಲೀಸ್ ಇದು ಗಿಡ ಇದೆ. ಇಲ್ಲೊಂದು ತುಳಸಿ ಇದೆ, ಇದೊಂದು ಹೂವಿದು ಗಿಡ ಇದೆ. ಇದೇನಪ್ಪು? ಅದು ಸೋರ್ ಸೊಪ್ಪು ಅಂತ. ಸೋರ್ ಸೊಪ್ಪು, ತರ್ತಿಯಲ್ಲ? ಸೋರ್ ಸೊಪ್ಪು. ಮತ್ತೆ ಇನ್ನೇನಿದೆ ಇದರಲ್ಲಿ? ಅದು ಸೇಮ್. ಇದು ರಂಬೂಟಾನ್ ಗಿಡ. ಯಾವುದು ಇದು? ರಂಬೂಟಾನ್. ಯಾವುದು ಇದು? ನಿನ್ನ ತಿಂದ್ವಲ್ಲ, ಇದಾ? ಇದು. ಅದು ಸೌರ್ ಸೊಪ್ಪೆ. ಓಕೆ. ಇಲ್ಲೊಂದು ರೋಸ್ ಪ್ಲ್ಯಾಂಟ್, ಇದೊಂದು ರೋಸ್ ಪ್ಲ್ಯಾಂಟ್. ಇದು ಕನ್ನಿಕುರ್ಕ. ಕನ್ನಡದಲ್ಲಿ ಏನು ಹೇಳ್ತಾರೆ ಪಾಪು? ಪನ್ನಿಕುರ್ಕ ಕನ್ನಡದಲ್ಲಿ ಏನು ಹೇಳ್ತಾರಲ್ಲ? ಅಯ್ಯೋ ಮಮ್ಮಿ ಬೈತಾರೆ ಹೆಸರು ಹೇಳೋದಿದ್ರೆ ಇದ್ರದ್ದು. ದುರ್ಗದಲ್ಲೆಲ್ಲ ಇದೆಯಲ್ಲ ಇದು, ಕೆಮ್ಮಿಗೆ ಮತ್ತು ಜ್ವರ ಎಲ್ಲ ಬಂದರೆ ಕೊಡ್ತೀವಲ್ಲ ಮೆಡಿಸಿನ್, ಕೆಮ್ಮಿಗೆಲ್ಲ. ಏನು ಹೇಳ್ತಾರೆ ಇದರ ಹೆಸರು ಕಮೆಂಟ್ ಮಾಡಿ ಪ್ಲೀಸ್. ನನಗೆ ಗೊತ್ತು, ಆದರೆ ಈಗ ಬಾಯಿಗೆ ಬರ್ತಲ್ಲ ತಕ್ಷಣ. ದೊಡ್ಡಪತ್ರೆನಾ ಇರ್ಬೇಕನ್ಸುತ್ತೆ ಮತ್ತೆ, ಅದು ಕನ್ಫರ್ಮಾಗಿ ಗೊತ್ತಿಲ್ಲ. ಇದು ಮೆಡಿಸಿನಲ್ ಪ್ಲ್ಯಾಂಟ್, ಕೆಮ್ಮಿಗೆ, ಶೀತಕ್ಕೆ, ಜ್ವರಕ್ಕೆ, ಅದಕ್ಕೆಲ್ಲ. ಮತ್ತು ಇಲ್ಲಿ ಇನ್ನೊಂದು ಅಡಿಕೆ ಮರ ಇದೆ.
ಮತ್ತು ಇನ್ನೆರಡು ಬಾಳೆಕಂದುಗಳಿದೆ, ಮತ್ತೊಂದು 3 ಅಡಿಕೆ ಮರಗಳಿದೆ, ಅಲ್ಲೊಂದು ಅಡಿಕೆ ಮರ, ಅಲ್ಲೆರಡಿದೆ, 1 2 3 4 ಇಲ್ಲಿ 4 5 6 ಅಡಿಕೆ ಮರ ಇದೆ. ಆಮೇಲೆ 2 ಹಲಸಿಂದು ಮರ ಇದೆ. ಸೊ ಸೀಸನ್ ಬಂದರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಹಲಸಿನ ಹಣ್ಣು ಸಿಕ್ಕುತ್ತೆ. ಎಲ್ಲ ಹೋಮ್ ಗ್ರೋನ್ ಆರ್ಗ್ಯಾನಿಕ್ ಅಪ್ಪು ಇಲ್ಲೆಲ್ಲ ಸಿಗೋದು ಆರ್ಗ್ಯಾನಿಕ್ಕಾ? ಆಬ್ವಿಯಸ್ಲಿ ಆರ್ಗ್ಯಾನಿಕ್, ನೋ ಮೆಡಿಸಿನ್ಸ್ ಎಲ್ಲ ಏನಿಲ್ಲ ಇದಕ್ಕೆ, ಎಲ್ಲ ಹೋಮ್ ಗ್ರೋನ್, ಎಲ್ಲ ಆರ್ಗ್ಯಾನಿಕ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇಲ್ಲಿ ಸಿಗುತ್ತೆ. ಸೊ ಜಾಸ್ತಿ ನಾವಿಲ್ಲಿ ತಿನ್ನೋದಂದರೆ ಒಂದು ಬಾಳೆಹಣ್ಣು, ಇನ್ನೊಂದು ಹಲಸಿನ ಹಣ್ಣು, ಮತ್ತು ಬಾಕಿ ಎಲ್ಲ ನಾನು ತೋರಿಸ್ತೇನೆ ಏನೇನಿದೆ ಅಂತ. ಅದಾಯ್ತಾ? ಇನ್ನೂ ಇಲ್ಲೊಂದು ಸ್ವಲ್ಪ ಶೋ ಪ್ಲ್ಯಾಂಟ್ಸ್ ಇದೆ, ಲೆಟ್ ಮಿ ಶೋ ಯು. ಹಾಂ, ಇಲ್ಲೊಂದು ಶೋ ಪ್ಲ್ಯಾಂಟ್ ಇದೆ. ಇದು ಅದರಿಂದ ಶೋ ಅಲ್ವಾ, ಇದು ಇನ್ಸುಲಿನ್. ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ. ಮತ್ತು ಇಲ್ಲೆಲ್ಲ ಇದೆಲ್ಲ ಹೂವು ಬಿಟ್ಟಿಲ್ಲ ಸದ್ಯಕ್ಕೆ. ಇಲ್ಲೊಂದು ತುಳಸಿ ಇದೆ, ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ, ಇಲ್ಲೊಂದು ತುಳಸಿ ಇದೆ. ಸೊ ಇನ್ನು ನಮಗೆ ಈಚೆ ಸೈಡ್ ಹೋಗುವ. ಈಚೆ ಸೈಡಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ, ಹಣ್ಣು ಬಿಟ್ಟಿಲ್ಲ. ಡ್ರ್ಯಾಗನ್ ಫ್ರೂಟ್ ಮರ. ಅಪ್ಪು ಇದ್ಯಾವುದು? ಅಪ್ಪು ಬಾ. ಸರಿ, ಅಪ್ಪು ಇದ್ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡೋ ಅಷ್ಟರಲ್ಲಿ ನಾನು ಇಲ್ಲಿ ಏನಿದೆ ತೋರಿಸ್ತೀನಿ. ಇಲ್ಲೊಂದು ಶೋ ಪ್ಲ್ಯಾಂಟ್ ಇದೆ, ಮತ್ತು ನಲ್ಲಿಕಾಯಿ ಮರ ಇದೆ ಒಂದು, ಮತ್ತು ಇಲ್ಲೊಂದು ಶೋ ಪ್ಲ್ಯಾಂಟ್, ಇಲ್ಲೊಂದು ನಲ್ಲಿಕಾಯಿ ಮರ, ಇಲ್ಲೊಂದು ತೆಂಗಿನ ಮರ ಇದೆ. ನಾವು ಅಪ್ಪುಗೆ ವೆಯ್ಟ್ ಮಾಡುವ, ಅಲ್ಲಿ ತನಕ ತೋರಿಸ್ತೀನಿ ಏನೇನಿದೆ ಅಂತ. ಇಲ್ಲೊಂದೆರಡು ಬಾಳೆ ಮರ ಇದ್ದಾವೆ. ಇಲ್ಲೊಂದು ಗೊನೆ ಬಿಟ್ಟಿದೆ, ಕಾಣಿಸ್ತಿದ್ಯಾ? ಇದು ಬೆಂಗಳೂರಿಗೆ ತೊಗೊಂಡು ಹೋಗ್ಬೇಕಂತೆ, ಈಗ ಅಪ್ಪ ಕಟ್ ಮಾಡ್ತಾರೆ. ಇಲ್ಲೊಂದು ಬಾಳೆ ಮರ, ಮತ್ತೊಂದು ಮಾವಿಂದು ಗಿಡ ಇದೆ, ಬಿಕ್ಕೆ ಹಣ್ಣಿಂದು ಗಿಡ ಇದೆ. ಇದು ಮ್ಯಾಜಿಕ್ ಫ್ರೂಟ್ ಇದೊಂದು ಗಿಡ. ಮತ್ತು ಇಲ್ಲೊಂದು ಬಾಳೆ ಗಿಡ, ಮತ್ತಿದು ಹೂ ಗಿಡ, ಒಂದು ದೇವರಿಗೆ ಪೂಜೆ ಗಿಡಕ್ಕೆ ಇಲ್ಲಿದ್ದು ಹೂವು ತೆಗಿತಾರಮ್ಮ. ಇಲ್ಲೊಂದು ಶೋ ಪ್ಲ್ಯಾಂಟ್ ಇದೆ. ಇದು ನೇರಳೆ ಹಣ್ಣಿದು ಗಿಡ, ಇನ್ನು ಮರ ಆಗಬೇಕಷ್ಟೆ. ಮತ್ತು ಅಲ್ಲೊಂದು ಮಾವಿನ ಹಣ್ಣು ಗಿಡ ಇದೆ, ಇನ್ನೊಂದು ಬಾಳೆ ಗಿಡ, ಮತ್ತೆರಡು ಶೋ ಪ್ಲ್ಯಾಂಟ್, ಮೊದಲೊಂದು ಅಡಿಕೆ, ಇದು ತೆಂಗು, ಇದು ಬಾಳೆ. ಇಲ್ಲ, ಅಲ್ಲಿದೆ ಅಲ್ಲ, ಅದು ಮೂಲೆದೆ, ಅದು ಹಾಂ. ಓ, ಜಾಕ್ ಫ್ರೂಟೇನಾ ಇದೂನು? ಆ ಕಡೆದದು ಹೂವು ಅಷ್ಟೇನಲ್ಲ? ಅಲ್ಲೋ ಇದು ನಲ್ಲಿಕಾಯಿ, ಅಲ್ಲಿ ನಲ್ಲಿಕಾಯಿ ಇದೆ. ಇದು ಜಾಕ್ ಫ್ರೂಟ್ ಪ್ಲಾಂಟ್ ತಂದು ನೆಟ್ಟದು, ಅದು ಅಷ್ಟೇನು ಬೆಳೆಯಿಲ್ಲ. ಇದು ತಿಂದು ಉಗ್ಲಿ ಬಂದಿರೋ ನಲ್ಲಿಕಾಯಿ ಗಿಡ, ಅದು ಸುಮ್ಮನೆ ಬಂದಿದ್ದು. ಇದು ಗಿಡ ತಂದು ನೆಟ್ಟು ಡ್ರ್ಯಾಗನ್ ಫ್ರೂಟ್ ತೋರಿಸಿದ್ಯಾ? ಇದು ಹಾಗಾದ್ರೆ ಇದು ಜಾಕ್ ಫ್ರೂಟ್. ಇದೊಂದು ವೆರೈಟಿ ಮ್ಯಾಂಗೋ. ಯಾವ್ದು ವೆರೈಟಿ? ಇದು ಬಂಗನಪಳ್ಳಿ. ಅಮ್ಮ ಅದರ ನಡುವಲ್ಲಿ ಬಾಳೆ ಗಿಡ ಒಂದು ನೆಟ್ಟು, ಇದಕ್ಕೆ ಸನ್ಲೈಟ್ ಸಿಗ್ತಾ ಇಲ್ಲ. ಇವತ್ತಿಲ್ಲ ನಾಳೆ ನಾ ಇದು ಕಟ್ ಮಾಡಿತ್ತ ನಮ್ಮನ್ ಗೊತ್ತಿಲ್ಲದೆ. ಪೇರಳೆ, ಮತ್ತೆ ಅಲ್ಲೂ ಅದ್ರ ಅಲ್ಲಿ ನೋಡು, ಅಲ್ಲಿ ಅದು ಅಲ್ಫೋನ್ಸೋ ಮ್ಯಾಂಗೋದು ಪ್ಲಾಂಟ್. ನಾ ಅಷ್ಟು ದುಡ್ಡು ಕೊಟ್ಟು ತಂದಿಡುದು. ಅಮ್ಮ ಅದ್ರ ನಡುವಲ್ಲಿ ಒಂದು ಬಾಳೆ ಗಿಡ ನಡಿದು, ನನ್ನ ಗಿಡಗಳಿಗೆ ಸನ್ಲೈಟ್ ಇಲ್ಲ, ಬೆಳೆಯುತ್ತಾ ಇಲ್ಲ ಒಂದು ಗಿಡಗಳು. ಇದು ಪ್ರಾಬಬ್ಲಿ ಜಾಮೂನ್ದು. ಅದೇ ಹೇಳಿದೆ, ನೇರಳೆ. ಮತ್ತೆ ಇಲ್ಲೊಂದು ತೆಂಗಿನ ಮರ ಇದೆ, ಮತ್ತೆ ಇನ್ನೊಂದು ಅಡಿಕೆ ಇದೆ. ನಮಗೆ ಈಗ ಸದ್ಯಕ್ಕೆ ಮಾವಿನ ಹಣ್ಣು ಸಿಗುದು ಇದರಿಂದ, ಈ ಮರದಿಂದ. ಮಾವಿನ ಹಣ್ಣು, ಜಾಕ್ ಫ್ರೂಟ್, ಮಾವಿನ ಹಣ್ಣು. ಹೌದೌದು, ಮಾವಿನ ಹಣ್ಣು ಇಲ್ಲೊಂದಿದೆ. ಹೌದೌದು, ಲಾಸ್ಟ್ ಟೈಮ್ ತಿಂದಿದ್ವಲ್ಲ ಮಾವಿನ ಹಣ್ಣು. ಮತ್ತೆ ಜಾಕ್ ಫ್ರೂಟ್ ಮರ ಒಂದಿದೆ ಇಲ್ಲಿ. ಮತ್ತೆ ಇನ್ನು ಹಾಗೆ ಬಂದ್ರೆ, ವಾಟ್ ಇಸ್ ದಿಸ್ ಒನ್? ಇದ್ಯಾವುದು? ಇದು ಪಪ್ಪಾಯ. ಇದು ಕಂದ. ಇದು ಈಗ ನೋಡು ಎಲ್ಲಿ ತಂದು ಏನನ್ನ ನೆಟ್ಟಿದ್ದಾರೆ ಅಂತ. ನಂದು ಬಟರ್ ಫ್ರೂಟ್. ಓ, ಬಟರ್ ಫ್ರೂಟ್ ಗಿಡ. ಅವಕಾಡೋ. ಇದು ಕಾವತ್ ಅಂತ ಹೇಳ್ತೇವೆ. ಪಪ್ಪಾಯ. ಓ, ಪಪ್ಪಾಯನೂ ಇದೆ ಇಲ್ಲಿ. ಇದು ಮೇಲದು ಪಪ್ಪಾಯ, ಚಿಕ್ಕದು. ನಾವು ಇಲ್ಲಿ ಇಲ್ಲ ಅಲ್ಲ, ಈಗ ಅಮ್ಮ ಇಲ್ಲ, ಹಾಗೆ ಮೇಂಟೈನ್ ಮಾಡದೆ. ಮತ್ತೆ ಇದು ಡ್ರ್ಯಾಗನ್ ಫ್ರೂಟ್. ಇಲ್ಲೊಂದು ಇದು ಅಡಿಕೆನಾ ಶೋನಾ? ಅಡಿಕೆ ಗಂಧ. ಇದು ಚಿಲ್ಲಿಯಾ? ವೈಟ್ ಚಿಲ್ಲಿ. ಓ, ವೈಟ್ ಚಿಲ್ಲಿಯಾ? ಎಲ್ಲಿ? ನಾ ವೈಟ್ ಚಿಲ್ಲಿ ನೋಡಿಲ್ಲ, ಇವತ್ತು ನೋಡುದು. ಸತ್ಯ? ವೈಟ್ ಚಿಲ್ಲಿ ಎಲ್ಲಿ ನೋಡಿದ್ಯಪ್ಪ? ನಿಮ್ಮ ಊರು ಯಾವುದು? ನಮ್ಮ ಊರು ಚಿತ್ರದುರ್ಗದ ಕಲ್ಲಿನ ಕೋಟೆ. ಅಲ್ಲಿ ವೈಟ್ ಚಿಲ್ಲಿ ಇಲ್ಲ, ಗ್ರೀನ್ ಚಿಲ್ಲಿ ಮಾತ್ರ. ಯಪ್ಪ ಇಲ್ಲಿ ಬಾಳೆ ಗಿಡ ಇದೆ, ಅಲ್ಲೊಂದು ಅಡಿಕೆ ಗಿಡ ಇದೆ ಚಿಕ್ಕದೊಂದು, ಇಲ್ಲೊಂದು ಅವಕ್ಯಾಡೋ, ಮತ್ತೆ ಇಲ್ಲೆರಡು
ಬಾಳೆ ಗಿಡಗಳಿದ್ದಾವೆ. ಇದಿಷ್ಟು ಅಪ್ಪಂದು ಜಾಗ, ಇದೆಲ್ಲ ಚಿಕ್ಕಪ್ಪನ ಜಾಗ. ಚಿಕ್ಕಪ್ಪನ ಜಾಗದಲ್ಲಿ ಫುಲ್ ಬಾಳೆ ಗಿಡಗಳಿದ್ದಾವೆ. ಬಾಳೆ ಗಿಡ, ಅಡಿಕೆ ಅದೆಲ್ಲ ಇಲ್ಲಿದ್ದಾವೆ. ಇಲ್ಲೂ ಚಿಲ್ಲಿದೆಲ್ಲ ಚಿಕ್ಕ 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 ಚಿಲ್ಲೀಸ್ ಇದೆಲ್ಲ ಗಿಡಗಳಿದೆ. ಇದು ಅಪ್ಪು ಇದ್ಯಾವುದು ಗಿಡ? ಇದು ಹೇಳಿದ ಅರ್ಶಿನದ ಆ್ಯರೋರೂಟ್ ಪ್ಲಾಂಟ್. ಇದು ಗಿಡದಲ್ಲಿ ಬಿಟ್ಟ ಅಡಿಕೆ. ಇದನ್ನೇನು ಒಣಗಿಸಿ ಹೊಡೆದು ಅಡಿಕೆ ತೆಗಿಬೇಕು. ಪೆಪ್ಪರ್ ತೋರಿಸ್ಲಿಲ್ಲ ಕಂದ, ಪೆಪ್ಪರ್ ಹತ್ರ ಹೋಗಿ ತೋರಿಸ್ಬೇಕು. ಅದ ಕಾಣಿಸ್ತಿದೆ. ಇಟ್ಕೋ ಈ ಅಡಿಕೆ ನಾವು ಸ್ವಲ್ಪ ನೋಡಿ. ಪೆಪ್ಪರ್ ಬಳ್ಳಿಯಲ್ಲಿ ಬಿಟ್ಟ ಪೆಪ್ಪರ್ ಎಷ್ಟುಂಟು ಅದ, ಎಷ್ಟು ಪೆಪ್ಪರ್. ಅದು ನಾನು ಆಚೆ ಹೋಗುದಿಲ್ಲ, ಒಳಗೆ ಮಣ್ಣಿದೆ, ಕೆಸರಿದೆ. ಸೊ ಹೊರಗಡೆನ ತೆಗಿತೀನಿ. ಎಷ್ಟು ಪೆಪ್ಪರ್ ಬಳ್ಳಿ. ಹಾಂ, ಮಿರಾಕಲ್ ಫ್ರೂಟ್ ತೋರಿಸಿದೆ. ಈ ಎಷ್ಟು ಪೆಪ್ಪರ್ ಬಳ್ಳಿ ಇದೆ, ತುಂಬ ಪೆಪ್ಪರ್ ಬಳ್ಳಿ ಇದೆ. ಎಲ್ಲ ಮರದಲ್ಲೂ ನನ್ನ ಬಳ್ಳಿ ಇದೆ. ಸೊ ನಮ್ಮ ಮನೆಗೆ ಬ್ಯಾಂಗ್ಳೂರಿಗೂ ಇಲ್ಲಿಗೂ ಎಲ್ಲದಕ್ಕೂ ಪೆಪ್ಪರ್ಸ್ ಇಲ್ಲಿಂದಾನೇ ಎತ್ಕೊಂಡು ಹೋಗೋದು. ಇಲ್ಲೊಂದಿದೆ ಪೆಪ್ಪರ್, ಈಗ ಅಪ್ಪ ಕಿತ್ಕೊಂಡು ಬಂದ್ರಲ್ಲ ಪೆಪ್ಪರ್. ಇದರಲ್ಲಿ ಅಷ್ಟು ಬಿಟ್ಟಿಲ್ಲ, ಅದರಲ್ಲಿ ತುಂಬ ಇತ್ತು. ಮತ್ತು ಆ ಕಡೆ ಸೈಡ್ ಒಂದು ಪೆಪ್ಪರ್ ಇದೆ. ಇಲ್ಲೊಂದು ಪೆಪ್ಪರ್ ಗಿಡ ಕೆಳ ಬಳ್ಳಿ, ಅಲ್ಲೊಂದು ಪೆಪ್ಪರ್ ಬಳ್ಳಿ ಇದೆ. ಹಾಗೆ ಇನ್ನು ಇದು ನಮ್ಮ ಇದರಲ್ಲಿ ಗಾರ್ಡನಲ್ಲಿ ಬಿಟ್ಟ ಬಾಳೆಹಣ್ಣು, ಬಾಳೆಕಂದು. ಇನ್ನು ಇದಿಷ್ಟು ಇದು ಈ ಕಡೆ ಇರೋದು, ಈ ಜಾಗ ಇರೋದು. ಹಿಂದೆಗಡೆ ಇರೋದು ಚಿಕ್ಕಪ್ಪನ ಜಾಗ, ಅಂದರೆ ಅಪ್ಪಂದು ತಮ್ಮಂದು, ಮಾವವರ ತಮ್ಮಂದು. ಇದು ಮಾವರ ಅಣ್ಣಂದು ಜಾಗ. ಇಲ್ಲೂ ಅಷ್ಟೇ, ಇಲ್ಲೂ ಸಿಕ್ಕಾಪಟ್ಟೆ ಗಿಡಗಳಿದೆ. ಪಪ್ಪಾಯ, ಇಲ್ಲೂ ಬನಾನದು, ಇದೆಲ್ಲ ಕೋಕೋನಟ್ ಅಲ್ಲ, ಅರಕ್ಯಾನಟ್. ಕೋಕೋನಟ್ಟು ಇದೆ, ಕೋಕೋನಟ್ ಮರನೂ ಇದೆ, ಅಡಿಕೆ ಮರನೂ ಇದ್ದಾವೆ. ಮತ್ತು ಇದು ಬಿಕ್ಕೆ ಹಣ್ಣು. ಮತ್ತು ಇನ್ನು ಆ ಕಡೆ ಎಲ್ಲ ಹೋದರೆ ತುಂಬ ಇದೆ. ನಲ್ಲಿಕಾಯಿ, ಮತ್ತು ಪಪ್ಪಾಯ, ಮತ್ತು ಆ್ಯರೋರೂಟ್. ಅಲ್ಲಿ ಗೋಡಂಬಿ ಮರ ಎಲ್ಲ ಇದೆ ಆ ಕಡೆ ಸೈಡ್ ಹೋದರೆ, ಮುಂದೆಗಡೆ ಹೋದರೆ. ಸೊ ಇದೆಲ್ಲ ಇಲ್ಲೂ ಅಡಿಕೆ ಮತ್ತು ಬಾಳೆ. ಅದು ಮಾವವರ ಅಪ್ಪ ಅಮ್ಮಂದು ಹಳೆಯ ಮನೆ, ಅವರು ಫಸ್ಟ್ ಇದ್ದ ಮನೆ. ಅದೀಗ ಇಲ್ಲ, ಅದು ಶಟ್ ಡೌನ್ ಆಗಿದೆ, ಮನೆ ಹಾಳಾಗಿದೆ. ಅದು ಮನೆ ಚಿಕ್ಕಪ್ಪಂದು, ಇದು ಮನೆ ಅಪ್ಪಂದು. ಇನ್ನು ಈ ಕಡೆ ದೊಡ್ಡಪ್ಪ ಕಟ್ಟಬೇಕು. ಅವರು ಸದ್ಯಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅವರು ಮ್ಯಾಂಗ್ಳೂರಲ್ಲಿದ್ದಾರೆ. ಸೊ ಸದ್ಯಕ್ಕೆ ಪ್ಲ್ಯಾನ್ಸ್ ಮಾಡ್ತಾ ಇದ್ದಾರೆ, ಇನ್ನೂ ಕಟ್ಟಿಲ್ಲ. ಸೊ ಅದು ಕಟ್ಟಿದರೆ ಇಲ್ಲಿಗೆ ಸ್ವಲ್ಪ ಗಿಡಗಳೆಲ್ಲ ಹೋಗ್ತದೆ. ಮತ್ತು ಅವ್ರಿಗೆ ಯಾವ್ದಾದ್ರು ಗಿಡಗಳು ಬೇಕೋ ಆ ಗಿಡಗಳನ್ನ ಇಟ್ಕೊಳ್ಬೋದು. ಸೊ ಹಾಗೆ ನಾವು ಬ್ಯಾಂಗ್ಳೂರಿಂದ ಇಲ್ಲಿ ಬಂದರೆ ಫುಲ್ ಗ್ರೀನರಿ, ಪೀಸ್, ಕಾಮ್ ಮತ್ತು ಪ್ಯೂರ್ ಆಕ್ಸಿಜನ್ ಎಲ್ಲ ಸಿಗುತ್ತೆ. ಪ್ಯೂರ್ ಗಾಳಿ, ಒಂದು ಪೀಸ್, ಸಮಾಧಾನ. ಹಾಗೆ ಇಲ್ಲಿದೆಲ್ಲ ಗಾರ್ಡನ್. ಇದು ನಮ್ಮ ಮನೆ ಗಾರ್ಡನ್. ಹಾಗೆ ನಮ್ಮ ಮನೆಯ ಗಾರ್ಡನ್ದು ಒಂದು ಟೋರ್. ಸೊ ಈ ಗಿಡಗಳಿಗೆಲ್ಲ ಏನೇನು ಅಪ್ಪು ಯೂಶಲಿ ಹಾಕಬೇಕು ಚೆನ್ನಾಗಿ ಬರಬೇಕಂದ್ರೆ ಏನೇನು ಹಾಕ್ತೀಯಾ? ನಾವು ವರ್ಷಕ್ಕೊಂದು 3 to 4 times ಸಗಣಿ ಹಾಕಬೇಕು. ಮತ್ತೆ ಡೈಲಿ ನೀರು, ಮಳೆ ಬರ್ತಿಲ್ಲ ಆಬ್ವಿಯಸ್ಲಿ, ಮಳೆ ಇಲ್ಲದ ಟೈಮಲ್ಲಿ ನೀರು ಹಾಕಬೇಕು. ಆಲ್ಟರ್ನೇಟ್ ಡೇಸ್ ಹಾಕೋದು ಯೂಶಲಿ. ಮತ್ತು ಬೋನ್ ಪೌಡರ್ ಸಿಗುತ್ತೆ. ಮತ್ತು ವೇಪಿನ ಪಿನ್ನಾಕ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ನನಗೆ ಏನಂತ ಗೊತ್ತಿಲ್ಲ, ಅದು ಹಾಕಬೇಕು. ಅಷ್ಟೇ ಹಾಕೋದು ನಾವು. ಇದು ಜಾಸ್ತಿ ಇದು ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡಬೇಕು. ಇತ್ತೀಚೆಗೆ ಮಾಡಿದ್ರು, 2 ದಿನ ಮುಂಚೆ ಮಾಡಿದ್ರು. ಗಿಡಗಳನ್ನೆಲ್ಲ ನಾವು ಊರಲ್ಲಿ ಇಲ್ಲದಿರುವಾಗ ನೋಡ್ಕೊಳ್ಳೋದು ಇವರು ಬಿಜಣ್ಣ. ಹಲೋ ಬಿಜಣ್ಣ, ಹಾಯ್. ಹೇಗೆ ನೋಡ್ಕೊಳ್ತೀರಾ ಗಿಡ ಎಲ್ಲ? ನೀರು ಹಾಕೋದಾ? 2 days once ನೀರು ಹಾಕ್ತೀರಾ? ಮತ್ತೆ ಇಲ್ಲಿ ಊರಲ್ಲಿ ಮೇಂಟೈನ್ ಮಾಡೋದು ಬಿಜಣ್ಣ. ಮತ್ತೆ ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡ್ತಾರೆ, ನೀರು ಹಾಕ್ತಾರೆ. ಫುಲ್ ಮನೆ ಮೇಂಟೆನೆನ್ಸ್ ಎಲ್ಲ ಬಿಜ್ಜು ಅಣ್ಣನೇ. ಅಪ್ಪ ಇಲ್ಲದಿರುವಾಗ ಮನೆದು ಯಜಮಾನರು ಬಿಜ್ಜು ಅಣ್ಣ. ಗಿಡಕ್ಕೆ ನೀರು ಬಿಡೋದು ಅದೆಲ್ಲ ಬಿಜ್ಜು ಅಣ್ಣ ಮಾಡ್ತಾರೆ. ಒಣಗಿಸೋದು, ಗೊಬ್ಬರ ಹಾಕೋದು.
ಎಲ್ಲ ಬಿಜು ಅಣ್ಣ ಮೇಂಟೈನ್ ಮಾಡೋದು. ಮತ್ತೆ ಇದರಲ್ಲಿ ಒಂದು ಇದು ಉಂಟು. ಹಾ, ಇದ್ರಲ್ಲಿ ಒಂದು ಲಿಕ್ವಿಡ್ ಬರುತ್ತಲ್ಲ, ಅದನ್ನೇನೋ ಮಾಡ್ತಾರೆ, ನಾವು ಒಂದ್ಸತಿ ನೋಡಿದ್ದೀವಿ. ಏನ್ ಮಾಡ್ತಾರೆ? ಅದರಲ್ಲಿ ಸ್ವಲ್ಪ ಇದುಂಟಲ್ಲ, ಏಲಕ್ಕಿ ಮತ್ತೆ ಕಲ್ಲಸಕ್ಕರೆ, ಫುಲ್ ನೀರು ಬರ್ತದೆ, ಅದು ಅದ್ರ ರಸ ಸ್ವಲ್ಪ ಕಿಕ್ ಆಗ್ತದೆ. ಆಮೇಲೆ ಆಲ್ಕೋಹಾಲ್ ಫುಲ್ ಆಲ್ಕೋಹಾಲ್ ಇದರಲ್ಲಿ ಬರೋಲ್ಲ. ಹೆಲ್ತಿಗೆ ಒಳ್ಳೇದಂತಲ್ಲ. ಹೊಟ್ಟೆ ನೋವಿಗೆ ಮತ್ತೆ ಮಾಡಿರ್ತೀರಾ? ಎಲ್ಲ ಕ್ಲೀನ್ ಮಾಡ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ ಅಂದ್ರೆ ಅದು ಒಂದು 2 ಸಲ ಮಾಡಿದ್ದು ನಾನು ನೋಡಿದ್ದು, ಒಳ್ಳೆ ಟೇಸ್ಟ್ ಆಗ್ತದೆ. ನಾನು ಮತ್ತೆ ಅಲ್ಲ ನಮ್ಮ ಇಲ್ಲಿ ಮಾಡಿದಲ್ಲ, ಅಲ್ಲಿ ಹೆಲ್ತಿ ಕಂದ ಒಳ್ಳೆ ಆಗ್ತದೆ. ಏನ್ ಮಾಡುದಣ್ಣ? ಒಳ್ಳೆ ಆಗ್ತದೆ, ಸೂಪರ್ ಆಗ್ತದೆ. ನಾವು ಬೆಳಿಗ್ಗೆ ತಿಂತೀವಿ ಎಲ್ಲ ದಿವಸಕ್ಕೆ ಒಂದು ಎಲೆ ತಿನ್ನಲಾಯ್ತು. ದಿನಕ್ಕೆ ಒಂದೆಲ್ಲ ತಿಂದು ಶುಗರ್ ಕಮ್ಮಿ ಆಗ್ತಾರೆ, ನಾರ್ಮಲ್ ಲೆವೆಲ್ ಬರ್ತದೆ. ಹಾಗೆ ಡೈಲಿ ನಾವು ದೊಡ್ಡ ಗಿಡ ಎಲ್ಲ ಮಾಡಿ ಇಟ್ಟಿದ್ದು ಅಲ್ಲಿ ನಮ್ಮ ಎಸ್ಟೇಟ್ ನಲ್ಲಿ ಉಂಟು. ಹೀಗೆ ಎಸ್ಟೇಟ್ ಅಲ್ಲಿ ಉಂಟಂತೆ ದೊಡ್ಡ ಗಿಡ, ಇದು ಸಣ್ಣದು ಸಣ್ಣದಿದು, ಇಲ್ಲಿಂದ ಬೆಳೆಸಿ ಎಸ್ಟೇಟಿಗೆ ಕೊಂಡೋಗಿ ಹಾಕುದು ದೊಡ್ಡ ಗಿಡ. ಮತ್ತೆ ಯಾವ್ದು ಗಿಡ ಚಿಕ್ಕದಿಲ್ಲಿ ಬೆಳೆಸೋದು? ಮತ್ತೆಲ್ಲ ತೋರಿಸಿದೆ ನಾನು. ಅದೇ ಅಲ್ಲಿ ಟೋಟಲ್ ನಮ್ಮದು ಟೋಟಲ್ ಉಂಟು. ಅಲ್ಲಿ ಬೆಂಡೆಕಾಯಿ ಮರ, ಬೆಂಡೆಕಾಯಿ, ಚಿಲ್ಲೀಸ್, ಮತ್ತೆ ಬನಾನಾ, ಕೋಕೋನಟ್ ಎಲ್ಲ ಇದೆ ಅಲ್ಲಿ ಸಹ. ಸೇಮ್ ಎಲ್ಲ ಪಪ್ಪಾಯ ಎಲ್ಲ ಆರ್ಗ್ಯಾನಿಕಲಿ ಗ್ರೋನ್, ಹೋಮ್ ಗ್ರೋನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇಲ್ಲಿ ಸಿಗೋದು. ಹಾಗೆ ಇಲ್ಲಿ ಜನ ಎಲ್ಲ ಹೆಲ್ತಿ, ಶುಗರ್ ಇಲ್ಲ, BP ಇಲ್ಲ, ಸ್ಟ್ರೆಸ್ ಇಲ್ಲ, ಆರಾಮ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇದಾಗಿದೆ ನಮ್ಮ ಮನೆಯ ಗಾರ್ಡನ್, ಫುಲ್ ಗಾರ್ಡನ್ ಇದು. ಏನಾದರೂ ಗಿಡಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಅಪ್ಪು ಹತ್ರ ಕೇಳಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಬಿಕಾಸ್ ಅಪ್ಪು ಇಸ್ ದ ಓನರ್ ಫಾರ್ ಆಲ್ ದ ಗಿಡಾಸ್ ಹಿಯರ್. ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನು ಅಪ್ಪು ಅಂಗಡಿನ ತಂದು ಹಾಕಿರೋದು. ಅಂದರೆ ಚಿಕ್ಕ ಚಿಕ್ಕ ಗಿಡಗಳು, ದೊಡ್ಡ ಅಡಿಕೆ, ತೆಂಗು ಮತ್ತು ಬಾಳೆ ಎಲ್ಲ ಇಲ್ಲೇ ಇತ್ತು ಮುಂಚೆನೆ. ಈ ಚಿಕ್ಕ ಚಿಕ್ಕ ಪಾಟ್ಸಲ್ಲಿ ಇದ್ದ ಗಿಡಗಳೆಲ್ಲ ಅಪ್ಪು ತಂದು ಹಾಕಿರೋದು. ಹಾಗಾಗಿ ಆ್ಯಂಡ್ ಅಪ್ಪು ಇಸ್ ಗಿಡ ಫ್ರೀಕ್. ಯಾವ್ಯಾವ ಗಿಡಗಳು ಬೇಕೋ ಆ ಗಿಡಗಳ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಸೊ ನೀವು ಕಮೆಂಟ್ ಮಾಡಿದರೆ ಐ ವಿಲ್ ಚೆಕ್ ವಿತ್ ಹಿಮ್ ಆ್ಯಂಡ್ ಲೆಟ್ ಯು ನೋ. ಸೊ ಯಾ ಗೈಸ್, ಇದು ನಮ್ಮ ಮನೆಯ ಗಾರ್ಡನ್ ಏರಿಯಾ ಆ್ಯಂಡ್ ದಿಸ್ ಇಸ್ ವಾಟ್ ದ ಗಿಡಾಸ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಟಾಟಾ, ಬೈ ಬಾಯ್, ಸಿ ಯು, ಟೇಕ್ ಕೇರ್. ದಿಸ್ ಇಸ್ ಅವರ್ ಕ್ಯೂಟ್ ಲಿಟಲ್ ಹೋಮ್ garden tour. Thank you all for watching. Tata, bye bye, see you, take care. ಕಪ್ಪ ಪೆಪ್ಪರ್ ನಮ್ಮದು ಗಾರ್ಡನ್ ತೆಗೆದಿದ್ದಾರೆ. ಸೊ ಇಷ್ಟು ಪೆಪ್ಪರನ್ನು ಇನ್ನು ಫಿಶ್ ಫ್ರೈ ಮಾಡೋಕ್ಕೆ ತೆಗಿತಾರಂತೆ. ನಮ್ಮದು ಗಾರ್ಡನಲ್ಲಿ ಬೆಳೆದ ಪೆಪ್ಪರ್.